ರಣಬಿಸಿಲಿನಿಂದ ಪಾರಾಗಲು ಪೊಲೀಸಪ್ಪನ ಐಡಿಯಾ. ನೆತ್ತಿ ಮೇಲೆ ಸೋಲಾರ್ ಪ್ಯಾನೆಲ್ ಕ್ಯಾಪ್, ತಂಪು ಅನುಭವ. ಗಡಿನಾಡು ಬೆಳಗಾವಿಯಲ್ಲಿ ರಣಬಿಸಿಲು ಜನರನ್ನ ಹೈರಾಣಾಗಿಸಿದೆ ಕಣ್ರಿ. ನೆತ್ತಿ ಸುಡುವ ಬಿಸಿಲಿನಲ್ಲಿ ಕೆಲಸ ಮಾಡುವವರ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ. ಈ ನಡುವೆ ಬೆಳಗಾವಿಯ ಟ್ರಾಫಿಕ್ ಪೊಲೀಸಪ್ಪ ಬಿಸಿಲಿನಿಂದ ಪಾರಾಗಲು ವಿಶೇಷ ಐಡಿಯಾ ಮಾಡಿಕೊಂಡಿದ್ದಾರೆ. ಹೌದು, ಸೋಲಾರ್ ಪ್ಯಾನೆಲ್ ಕ್ಯಾಪ್ ಧರಿಸಿ ಬಿಸಿಲಿನಲ್ಲಿ ಕರ್ತವ್ಯ ನಿರ್ವಹಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಬೆಳಗಾವಿ ಮೊದಲೆಲ್ಲ ತಂಪು ನಗರಿಯಾಗಿತ್ತು. ಆದರೆ ಜಾಗತಿಕ ತಾಪಮಾನದ ಪರಿಣಾಮ ನಗರದ ಮೇಲೂ ಉಂಟಾಗಿದೆ. ಕಳೆದ 15 ದಿನಗಳಿಂದ 36, 37, 38, 39 ಡಿಗ್ರಿ ಸೆಲ್ಸಿಯಸ್ ವರೆಗೂ ತಾಪಮಾನ ದಾಖಲಾಗಿದೆ. ರಣಬಿಸಿಲಿಗೆ ಕುಂದಾನಗರಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಬಿಸಿಲಿನಿಂದ ಪಾರಾಗಲು ವಿವಿಧ ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ಮನೆ ಬಿಟ್ಟು ಹೊರಗೆ ಹೋಗದೆ ಇರೋರು ಕೂಲರ್, ಫ್ಯಾನ್ ಕೆಳಗೆ ಕುಳಿತು ದಿನ ಕಳೆಯುತ್ತಿದ್ದಾರೆ. ಆದ್ರೆ ಡ್ಯೂಟಿ ಮೇಲಿರುವ ಆಚೆ ಕಡೆ ಹೋಗ್ಲೇಬೇಕು ನೋಡಿ. ಅದರಲ್ಲೂ ಟ್ರಾಫಿಕ್ ಪೊಲೀಸ್ ಆದ್ರಂತೂ ಅವರು ಬಿಸಿಲಿರ್ಲಿ ಮಳೆ ಇರ್ಲಿ ಸಿಗ್ನಲ್ ಬಳಿ ನಿಲ್ಲಲೇಬೇಕು. ಆದ್ರೆ ಬಿಸಿಲಿನಿಂದ ರಕ್ಷಣೆಗೆ ಕ್ಯಾಪ್ ನಲ್ಲೇ ಸೋಲಾರ್ ಕೂರಿಸಿರುವುದು ವಿಶೇಷ. ಇದು ಕ್ಯಾಪ್, ಪಿ ಕ್ಯಾಪ್ ಅಂತಾರೆ ಇದಕ್ಕೆ. ಈ ಪಿ ಕ್ಯಾಪ್ ಅಲ್ಲಿ ಇದಕ್ಕೆ ಒಂದು ಸೋಲಾರ್ ಪ್ಯಾನಲ್, ಇದು ಸೋಲಾರ್ ಪ್ಯಾನಲ್ ಇದೆ. ಈ ಸೋಲಾರ್ ಪ್ಯಾನಲ್ ಇದಕ್ಕೆ ಅಳವಡಿಸಿದ್ದಾರೆ. ಏನು ಸೂರ್ಯನ ಕಿರಣ ಇದಕ್ಕೆ ಬಂದ ನಂತರ ಆಟೋಮೆಟಿಕ್ ಇದ್ರ ಕೆಳಗಡೆ ಒಂದು ವೈರ್ ಇದೆ. ಸೋಲಾರ್ ಪ್ಯಾನಲ್ದಿಂದ ಇದೊಂದು ವೈರ್ ಇದೆ. ಈ ವೈರ್ ತೊಗೊಂಡ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ ಅಂದರೆ, ಇದಕ್ಕೊಂದು ಮೋಟ್ರ್ ಬರುತ್ತೆ, ಫ್ಯಾನ್ ಇದೆ, ಫ್ಯಾನ್ ಹಿಂದ್ಗಡೆ ಇದಕ್ಕೊಂದು ಮೋಟ್ರ್ ಇದೆ. ಈ ಇದು ಮೋಟ್ರ್ ಯೂನಿಟ್ ಇದೆ. ಇದಕ್ಕೆ ವೈರ್ ಜೋಡಿಸಿದ ನಂತರ ಏನಾಗುತ್ತೆ, ಇದಕ್ಕೆ ಆನ್ ಆಫ್ ಬಟನ್ ಇದೆ. ಇದು ಫ್ಯಾನ್. ಬೆಳಗಾವಿ ನಗರದ ಜಗಜ್ಯೋತಿ ಬಸವೇಶ್ವರ ವೃತ್ತದ ಬಳಿ ಇಂಥ ದೃಶ್ಯಗಳು ಕಂಡುಬಂದವು. ಇಲ್ಲಿನ ಹೆಡ್ ಕಾನ್ಸ್ಟೇಬಲ್ ಶೈಲೇಶ್ ಸದಲ್ಗಿ ಸೋಲಾರ್ ಪ್ಯಾನೆಲ್ ಕ್ಯಾಪ್ ಧರಿಸಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇದು ಸಾರ್ವಜನಿಕರ ಗಮನ ಸೆಳೆದಿದೆ. ಏನಿದು ಸೋಲಾರ್ ಪ್ಯಾನೆಲ್ ಕ್ಯಾಪ್? ತಂಪು ಅನುಭವ ನೀಡೋದು ಹೇಗೆ ಗೊತ್ತಾ? ಪೊಲೀಸ್ ಕ್ಯಾಪ್ ಮೇಲೆ ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದಾರೆ. ಅದರ ಕೆಳಗೆ ಒಂದು ಮೋಟಾರ್ ಕೂರಿಸಿ ಇದಕ್ಕೆ ಫ್ಯಾನ್ ಜೋಡಿಸಲಾಗಿದೆ. ಸೋಲಾರ್ ಪ್ಯಾನೆಲ್ ನಿಂದ ಮೋಟಾರ್ ವೈರ್ಗೆ ಸಂಪರ್ಕಿಸಲಾಗಿದೆ. ಪ್ಯಾನೆಲ್ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತಿದ್ದಂತೆ ಫ್ಯಾನ್ ತಿರುಗುತ್ತದೆ. ಈ ಕ್ಯಾಪ್ ಧರಿಸಿದಾಗ ಕಣ್ಣು, ಹಣೆ ಮತ್ತು ತಲೆ ಮೇಲೆ ಗಾಳಿ ತಂಪು ಆರಾಮ ನೀಡುತ್ತಂತೆ. ಇವರು ಬಿಸಿಲಿನಲ್ಲಿ ನಿಂತು ಕೆಲಸ ಮಾಡೋದನ್ನ ನೋಡಿ ತನ್ನ ಸ್ನೇಹಿತ ಈ ಕ್ಯಾಪ್ ತಂದುಕೊಟ್ಟಿದ್ದಾರಂತೆ. ಕಳೆದ 1 ತಿಂಗಳಿಂದ ಇದನ್ನ ಬಳಸ್ತಾ ಇದ್ದಾರಂತೆ. ಇದು ತಂಪು ಪಾನೀಯ ಅನುಭವ ನೀಡುತ್ತಿದೆ ಅಂತಾರೆ ಟ್ರಾಫಿಕ್ ಪೊಲೀಸ್. ಇದು ಫ್ಯಾನ್ ಏನು ಮಾಡುತ್ತೆ, ಇದನ್ನ ಬಟನ್ ಆನ್ ಮಾಡಿದರೆ ಆಟೋಮೆಟಿಕ್ ಸೋಲಾರ್ ಕಿರಣದ ಜೊತೆಗೆ ಇದು ಫ್ಯಾನ್ ಸ್ಟಾರ್ಟ್ ಆಗುತ್ತೆ. ಫ್ಯಾನ್ ತಿರುಗಕ್ಕೆ ಚಾಲೂ ಆಗುತ್ತೆ. ಈ ಫ್ಯಾನ್ ತಿರುಗಿದಾಗ ಇದೇನು ಮಾಡಿದ್ದಾರೆ, ಫ್ರಂಟಲ್ಲಿ ಇದನ್ನು ಕಟ್ ಮಾಡಿದ್ದಾರೆ. ಸ್ವಲ್ಪ ಕಟ್ ಮಾಡಿ ಅಂದರೆ ಫ್ಯಾನ್ ಅರ್ಧ ಪೋರ್ಷನ್ ಕೆಳಗಡೆ ತೊಗೊಂಡಿದ್ದಾರೆ. ಅದೇನಾಗುತ್ತೆ, ನಮ್ಮ ತಲೆಗೆ ಹಾಕೊಂಡಾಗ ಈ ಫ್ಯಾನ್ ಏನಾಗುತ್ತೆ, ನಮ್ಮ ಕಣ್ಣಿನ ಮೇಲೆ ಬರುತ್ತೆ. ಕಣ್ಣಿನಿಂದ ಒಂದು 2 ಇಂಚ್ ಹೊರಗಡೆ ಕಣ್ಣಿನ ಮೇಲೆ ಬಿದ್ದಾಗ ಕಣ್ಣಿಗೆ ಹಾಗೂ ನಮ್ಮ ತಲೆಗೆ ಹಾಗೂ ಮುಖಕ್ಕೆ ಗಾಳಿ ಬೀಸುತ್ತೆ. ತಂಪಾದ ಗಾಳಿ ಇರೋದ್ರಿಂದ ನಿಮ್ಮ ಬಿಸಿಲಾಗ ಏನು ಕೆಲಸ ಮಾಡೋಕ್ಕಾಗಲಿ ಏನಾಗಲಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಇದು ಸದ್ಯ ಸೋಲಾರ್ ಪ್ಯಾನೆಲ್ ಕ್ಯಾಪ್ ಕೂಲ್ ಮಾಡುತ್ತಂತೆ. ಹಾಗಾಗಿ ಬಿಸಿಲಿನಲ್ಲಿ ಬಹಳ ಹೊತ್ತು ನಿಂತು ಕೆಲಸ ಮಾಡುವ ನಮ್ಮ ಪೊಲೀಸರು ಸೇರಿ ಎಲ್ಲರಿಗೂ ಈ ಕ್ಯಾಪ್ ಅವಶ್ಯಕತೆ ಇದೆ ಅಂತಾರೆ ಶೈಲೇಶ್ ಸದಲ್ಗಿ. ಇನ್ನು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ, ಪೊಲೀಸ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ಶೈಲೇಶ್ ಸದಲ್ಗಿ ಅವರ ಸೋಲಾರ್ ಪ್ಯಾನೆಲ್ ಕ್ಯಾಪ್ ತಲೆಗೆ ಹಾಕಿಕೊಂಡಿರುವುದು ಗಮನಕ್ಕೆ ಬಂದಿದೆ. ಇದರಿಂದ ಬಿಸಿಲಿನಲ್ಲಿ ಕರ್ತವ್ಯ ನಿರ್ವಹಿಸುವ ನಮ್ಮ ಪೊಲೀಸರಿಗೆ ಅನುಕೂಲ ಆಗುತ್ತದೆ. ಇದು ಒಂದು ಒಳ್ಳೆ ರೀತಿ ಕ್ಯಾಪ್ ಇರುತ್ತೆ. ಇದು ಪೊಲೀಸ್ ಕಮಾಂಡೋ ಅಲ್ಲದೆ ಇದು ಸಿವಿಲ್ ಜನರಿಗೂ ಹಾಕೊಳ್ಳೋಂಥ ಕ್ಯಾಪ್ಗಳು ಸಿಗ್ತವೆ. ಎಲ್ಲರೂ ಬಿಸಿಲಲ್ಲಿ ಯಾರು ಕೆಲಸ ಮಾಡೋರಾಗಲಿ ಅಥವಾ ಏನಾದರೂ ಯಾರಿಗಾರು ಅವಶ್ಯಕತೆ ಇದ್ದಲ್ಲಿ ಇದನ್ನು ನಾವು ತರಿಸ್ಕೊಳ್ಬೋದು. ಈ ಥರ ಇರುತ್ತೆ ಕ್ಯಾಪ್. ಇದು ನೋಡಿ, ಸೋಲಾರ್ ಪ್ಯಾನಲಲ್ಲಿ ಸೋಲಾರ್ ಮೇಲೆ ಆನ್ ಆಗುತ್ತೆ ಫ್ಯಾನ್. ನಗರದ ಎಲ್ಲಾ ಪೊಲೀಸರಿಗೂ ಈ ಕ್ಯಾಪ್ ವಿತರಿಸುವ ಬಗ್ಗೆ ಪರಿಶೀಲಿಸಲಾಗುವುದು. ಸದ್ಯಕ್ಕೆ ಛತ್ರಿ ವಿತರಿಸುತ್ತಿದ್ದೇವೆ ಎಂದಿದ್ದಾರೆ. ಒಟ್ಟಾರೆ ಇಂಥ ವಿನೂತನ ಕ್ಯಾಪ್ ನೋಡುಗರಿಗೆ ಮತ್ತು ಬಿಸಿಲಿನಲ್ಲಿ ಇರೋರಿಗೆ ಇಂಥ ಕ್ಯಾಪ್ಗಳು ಮಾರಾಟವಾಗಬೇಕಾಗಿದೆ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.